ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ಲೋಕ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು. ಈ ಶ್ಲೋಕವನ್ನು ಹೇಳ್ತಿರೋರು ಯಾರು? ಕರ್ದಮ ಮುನಿ. ಕರ್ದಮ ಮುನಿ ಯಾರನ್ನು ಉದ್ದೇಶಿಸಿ ಹೇಳ್ತಿರೋದು? ಸ್ವಯಂಭುವ ಮನು. ಸ್ವಯಂಭುವ ಮನು ಕರ್ದಮ ಮುನಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಸ್ವಯಂಭುವ ಮನು ಯಾರ ಜೊತೆ ಬಂದಿದ್ದಾನೆ? ಓಕೆ, ಇಬ್ಬರು, ತನ್ನ ಹೆಂಡತಿ ಮತ್ತು ಮಗಳ ಜೊತೆ. ಸ್ವಯಂಭುವ ಮನುವಿನ ಹೆಂಡತಿ ಯಾರು? ಉತ್ತಾನಪಾದ ಮಗ ಶತರೂಪ. ಸ್ವಯಂಭುವ ಮನುವಿನ ಮಗಳು ದೇವಹೂತಿ. ದೇವಹೂತಿಯ ಅಣ್ಣ ಉತ್ತಾನಪಾದ. ಅದನ್ನೇ ಇಲ್ಲಿ ಕೊಡ್ತಾರೆ. ತಾಂ ಪ್ರಾರ್ಥಯಂತಿ ಲಲನ ಲಲಾಮಂ. ದೇವಹೂತಿ ಬಹಳ ಸುಂದರವಾದ ಕನ್ಯೆಯರು ಆಭರಣವನ್ನು ತೊಟ್ಟಾಗ ಇನ್ನೂ ಸುಂದರವಾಗಿ ಕಾಣಲಿಕ್ಕೆ ಆಭರಣಗಳನ್ನು ತೊಟ್ಕೊಳ್ತಾರೆ. ಆದರೆ ಅಂತಹ ಆಭರಣಗಳನ್ನೆಲ್ಲ ತೊಟ್ಟಂತಹ ಕನ್ಯೆಯರಲ್ಲಿ ಅವರಿಗೆ ಆಭರಣವಾಗಿ ಈಕೆ ಇದ್ದಾಳೆ. ಆಕೆಯ ಸ್ವಾಭಾವಿಕ ರೂಪ ಅಷ್ಟು ಚೆನ್ನಾಗಿತ್ತು ಅಂತ ಇಲ್ಲಿ ಕರ್ದಮ ಮುನಿಗಳು ಹೇಳ್ತಾರೆ. ತಾಂ ಪ್ರಾರ್ಥಯಂತಿ ಲಲನಾ ಲಲಾಮಂ ಅಸೇವಿತ ಶ್ರೀ ಚರಣೈರ ದೃಷ್ಟಾಂ. ಯಾರು ಹೂ ಈಸ್ ನಾಟ್ ಫಾರ್ಚುನೇಟ್, ಯಾರು ಲಕ್ಷ್ಮೀದೇವಿಯ ಒಂದು ಕೃಪೆಗೆ ಪಾತ್ರರಾಗಿಲ್ಲ, ಯಾರು ಭಾಗ್ಯವಂತರಾಗಿಲ್ಲ, ಅಂತಹವರು ಈಕೆಯನ್ನು ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವತ್ಸಾಂ ಮನುವಿನ ವತ್ಸ ಅಂದರೆ ಸ್ವಯಂಭುವ ಮನುವಿನ ಮಗಳು ದೇವಹೂತಿ. ಉಚ್ಚಪದ ಸ್ವಸಾರಂ. ಉಚ್ಚಪದ ಅಂದರೆ ಇಲ್ಲಿ ಉತ್ತಾನಪಾದ ಮಹಾರಾಜನಿಗೆ ಹೇಳ್ತಿರೋದು. ಉತ್ತಾನಪಾದ ಮಹಾರಾಜನ ಸ್ವಸಾರ ಸೋದರಿ. ಕೋ ನಾನುಮನ್ಯೇತ ಬುಧೋ ಅಭಿಯಾತ. ಕೋ ನ ಅನುಮನ್ಯೇತ. ಯಾರು ಅನುಮನ್ಯೇತ ಅಂದರೆ ಸ್ವಾಗತಿಸೋದು, ಬರಮಾಡ್ಕೊಳ್ಳೋದು, ಕರೆಯೋದು. ನ ಅನುಮನ್ಯೇತ, ಯಾರು ಕರೆದಿಲ್ಲ ಆದರೂ ಕೂಡ ತನ್ನ ತಾನೇ ಬುಧೋ ಅಭಿಯಾತ, ತಾನೇ ಬಂದಂತಹ ಇಂತಹ ಕನ್ಯೆ ಸುಂದರವಾಗಿದ್ದಾಳೆ. ಮಹಾರಾಜ ಉತ್ತಾನಪಾದನ ಸೋದರಿ, ಸಾಮ್ರಾಟ್ ಸ್ವಯಂಭುವ ಮನುವಿನ ಮಗಳು. ತಾನೇ ಬಂದಾಗ ಇಂತಹ ಕನ್ಯೆಯನ್ನು ಯಾವ ಬುದ್ಧಿವಂತ ನಿರಾಕರಿಸ್ತಾನೆ? ಇದು ಕರ್ದಮ ಮುನಿಗಳ ಪ್ರಶ್ನೆ. ಇಲ್ಲಿ ನಾವು ಕೆಲವೊಂದು ಮುಖ್ಯ ಪಾಯಿಂಟ್ಸ್ ಟು ಬಿ ನೋಟೆಡ್.
ಹಿಂದಿನ ಶ್ಲೋಕಗಳಲ್ಲಿ ಸ್ವಯಂಭುವ ಮನು, ಕರ್ದಮ ಮುನಿಗಳ ಬಗ್ಗೆ ಈ ರೀತಿಯಾಗಿ ಸಾಕಷ್ಟು ಶ್ಲೋಕಗಳಲ್ಲಿ ಕರ್ದಮ ಮುನಿಯನ್ನು ಗ್ಲೋರಿಫೈ ಕೊಂಡಾಡ್ತಾ ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಅದಾದ ನಂತರ ಕರ್ದಮ ಮುನಿಯು ಕೂಡ ಸ್ವಯಂಭುವ ಮನು ಎಂತಹ ರಾಜ, ಅವನ ಗುಣಗಳನ್ನು ಕೊಂಡಾಡ್ದ. ಅದಾದ ನಂತರ ಅವನ ಮಗಳು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ, ಸೌಂದರ್ಯದಲ್ಲಿರಬಹುದು, ಅವಳ ಗುಣದಲ್ಲಿ, ಎಲ್ಲದರಲ್ಲೂ ಕೂಡ ಕರ್ದಮ ಮುನಿಗೆ ಹೋಲಿಕೆ ಆಗುವಂತಹ ರೀತಿಯಲ್ಲೇ ಆಕೆ ಇದ್ದಾಳೆ. ಇಲ್ಲಿ ಸ್ವಯಂಭೂ ಮನುವಿನಂತಹ ಒಬ್ಬ ಏನು ಹೇಳ್ತೇವೆ ನಾವು, ಐಡಿಯಲ್ ಕೃಷ್ಣ ಕಾನ್ಷಿಯಸ್ ಮ್ಯಾನ್, ಭಗವದ್ ಭಕ್ತಿಯನ್ನು, ಪ್ರೇಮವನ್ನು ಹೊಂದಿದಂತಹ ಒಬ್ಬ ಗಂಡು ಮತ್ತು ದೇವಹೂತಿಯಂತಹ ಒಬ್ಬ ಹೆಂಡತಿ, ಇವರಿಬ್ಬರ ಒಂದು ಸಂಯೋಗದಿಂದ ಯಾವ ರೀತಿ ಒಂದು ಗೃಹಸ್ಥ ಜೀವನ ಅವರು ನಡೆಸ್ತಾರೆ, ಆ ಗೃಹಸ್ಥ ಜೀವನದಲ್ಲಿ ಅವರಿಗೆ ಮಗನಾಗಿ ಸ್ವತಃ ದೇವೋತ್ತಮ ಪರಮಪುರುಷನೇ ಕಪಿಲ ಮುನಿಯಾಗಿ ಬರ್ತಾನೆ ಮುಂದೆ. ಇವನ್ನು ನಾವು ಇಲ್ಲಿ ಕಾಣ್ತಿದ್ದೇವೆ. ಇಲ್ಲಿ ಒಂದು ಮುಖ್ಯ ಪದ ಇಲ್ಲಿ ಯಾವುದು ಅಂದರೆ, ನಾವು ಅಭಿಯಾತಾಂ ಕೋ ನಾನು ಮನ್ಯೇತ ಬುಧೋ ಅಭಿಯಾತ ಆನ್ ಇಟ್ಸ್ ಓನ್ ಅಕಾರ್ಡ್, ಹೂ ಹ್ಯಾಸ್ ಕಮ್ ಆನ್ ಹರ್ ಓನ್ ಅಕಾರ್ಡ್. ಕರ್ದಮ ಮುನಿಗಳು, ನಾವು ಈ ಕಥೆಯ ಹಿಂದಿನ ಭಾಗವನ್ನು ನೆನಪು ಮಾಡಿಕೊಂಡ್ರೆ, ಅವರು ಘೋರ ತಪಸ್ಸನ್ನು ಮಾಡ್ತಾರೆ. ಭಗವಾನ್ ವಿಷ್ಣುವನ್ನು ಉದ್ದೇಶಿಸಿ ಭಗವಂತ ಅವರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಕರ್ದಮ ಮುನಿಯ ಹೃದಯದಲ್ಲಿದ್ದಂತಹ ಒಂದು ಇಂಗಿತವನ್ನು ಅರ್ಥ ಮಾಡಿಕೊಂಡು ಕೆಲವು ಮುನ್ಸೂಚನೆಗಳನ್ನು ಕೊಡ್ತಾನೆ ಭಗವಂತ ನೇರವಾಗಿ ಕರ್ದಮ ಮುನಿಗಳಿಗೆ. ಈ ರೀತಿ ಸ್ವಯಂಭುವ ಮನು ತನ್ನ ಮಗಳ ಜೊತೆ ಬರ್ತಾನೆ, ಅವನ ಮಗಳನ್ನು ನೀನು ವರಿಸು, ವಿವಾಹವಾಗುವಂಥ ಸಾಕ್ಷಾತ್ ಭಗವಂತನಿಂದಲೇ ಕರ್ದಮ ಮುನಿಗಳು ಉಪದೇಶವನ್ನು ಸ್ವೀಕಾರ ಮಾಡಿರುತ್ತಾರೆ. ಅಷ್ಟಾಗಿಯೂ ಕೂಡ ಇಲ್ಲಿ ಕರ್ದಮ ಮುನಿ ಹೇಳೋದು, ಅಭಿಯಾತ, ತಾನೇ ಬಂದಿದ್ದಾಳೆ ನನ್ನ ಹುಡುಕೊಂಡು ಅಂತ. ಭಕ್ತರು ಸ್ವೀಕಾರ ಮಾಡೋದು ಹೀಗೆ, ಏನೇ ಬಂದರೂ ಕೂಡ ಅವರ ಜೀವನದಲ್ಲಿ ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಬಂದಿರುವುದು. ನಾವು ಬಹಳಷ್ಟು ಕೆಟ್ಟದ್ದು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಭಗವಂತ ಯಾಕಿಷ್ಟು ಕಷ್ಟ ಕೊಟ್ಟಿದ್ದೀಯಾ ನೀನು ಪ್ರಶ್ನೆ ಮಾಡ್ತೇವೆ. ಈ ರೀತಿ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ ನಮಗೆ ಭಗವಂತನ ಮೇಲಿನ ಒಂದು ಜ್ಞಾನ ಇನ್ನೂ ಕಡಿಮೆ ಅಂತ, ಇಮ್ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ಕಷ್ಟವನ್ನು ಆತನಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸುಖವನ್ನು, ಸಂತೋಷವನ್ನು ಕೂಡ ನೀಡಲಿಕ್ಕೆ ಅವನಲ್ಲಿ ಶಕ್ತಿ ಇದೆ. ಹಾಗೆ ನಮ್ಮ ಜೀವನದಲ್ಲಿ ನೋಡ್ತೇವೆ, ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ ಎರಡೂ ಕೂಡ ಬರುತ್ತೆ. ಹೀಗೆ ಯಾರು ಸಮಂ ಸುಖಂ ದುಃಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಯಂ ಹೀನ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ. ಯಾರು ಸುಖ ಅಥವಾ ದುಃಖಕ್ಕೆ ವ್ಯಥೆ ಪಡೋದಿಲ್ಲ, ಹಿಗ್ಗೋದಿಲ್ಲ, ಸೋ ಅಮೃತತ್ವಾಯ ಕಲ್ಪತೆ, ಅವರು ನಿಜವಾದ ಒಂದು ಶಾಶ್ವತ ಜೀವನಕ್ಕೆ ಅವರು ಕಾಲಿಡ್ತಾರೆ. ಹೀಗೆ ಇಲ್ಲಿ ಸ್ವಯಂಭುವ ಮನುವಿನ ಒಂದು ನಾವು ಕೇಸ್ ನಾವು ನೋಡಿದಾಗ, ಸರಿ ಸ್ವಯಂಭುವ ಅಲ್ಲ, ಕರ್ದಮ ಮುನಿಗಳು ಪರ್ಸ್ನಲಿ ಈಸ್ ಆಲ್ಸೋ ಕ್ವಾಲಿಫೈಡ್. ಎಲ್ಲ ಅವರ ಗುಣ, ರೂಪ, ವಯಸ್ಸು ಎಲ್ಲದರೂ ಕೂಡ ಹೈಲಿ ಕ್ವಾಲಿಫೈಡ್.
ದೇವಹೂತಿ ಆಕೆ ಕೂಡ ರೂಪದಲ್ಲಿ, ಸೌಂದರ್ಯದಲ್ಲಿ, ಗುಣದಲ್ಲಿ ಎಲ್ಲದರಲ್ಲೂ ಕೂಡ ಆಕೆ ಕೂಡ ವೆಲ್ ಕ್ವಾಲಿಫೈಡ್. ಅವರಿಬ್ಬರೂ ಈಗ ವಿವಾಹ ಆಗ್ತಾರೆ. ಸರಿ, ಇದು ಒಂದು ರೀತಿ. ಆದರೆ ಎಲ್ಲರ ಒಂದು ಕೇಸ್ ಇದೇ ರೀತಿ ಇರೋದಿಲ್ಲ. ಹಿಂದೆ ಕೂಡ ಸಾಕಷ್ಟು ಇದರ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಹಾಗಿದ್ದಾಗ ಏನು ಮಾಡೋದು? ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ನಾವು ಹೇಗೋ ಏನೋ ಭಗವಂತನ ಆಶ್ರಯವನ್ನು ಪಡ್ಕೊಳ್ಬೇಕು. ಎಲ್ಲರಿಗೂ ಗೌರವವನ್ನು ಕೊಡಲಿಕ್ಕೆ ಸಿದ್ಧರಿರಬೇಕು. ನಮಗಾಗಿ ಏನನ್ನು ಅಪೇಕ್ಷಿಸಬಾರದು. ಕಷ್ಟ ಬಂದರೂ ಕೂಡ ಒಂದು ಮರದ ರೀತಿ ಸಹಿಷ್ಣುತೆ ತಾಳ್ಕೊಳ್ಬೇಕು. ನಮ್ಮ ಸ್ಥಾನ ಏನು ನಮ್ಗೆ ಅರ್ಥ ಆಗಿರಬೇಕು. ತೃಣಾದಪಿ ಸುನೀಚೇನ, ಒಂದು ಹುಲಗಡ್ಡಿಗಿಂತ ನನ್ನ ಒಂದು ಸ್ಥಾನ ಕಡೆ. ಈ ರೀತಿಯಾಗಿ ಯಾರು ಅವರ ಜೀವನವನ್ನು ನಡೆಸ್ತಾರೆ ಅವರಿಗೆ ಮಾತ್ರ ಸಾಫಲ್ಯ ಸಿಗಲಿಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ಗೃಹಸ್ಥ ಧರ್ಮದಲ್ಲಿರ್ಬೋದು ಅಥವಾ ಯಾರಿಗೇ ಇರಬಹುದು, ಎಲ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಕರ್ದಮ ಮುನಿ, ದೇವಹೂತಿ, ಸ್ವಯಂಭವ ಮನು ಇವರಿದ್ದಿದ್ದು ಯಾವುದೋ ಬೇರೆ ಒಂದು ಯುಗದಲ್ಲಿ. ಆಗ ವೈದಿಕ ಪದ್ಧತಿ, ವರ್ಣಾಶ್ರಮ ಧರ್ಮ ಇವೆಲ್ಲವೂ ಕೂಡ ಏನೋ ಒಂದು ಸುಸ್ಥಿತಿಯಲ್ಲಿ ಇತ್ತು. ಆದರೆ ಈ ಕಲಿಯುಗದಲ್ಲಿ ನಾವು ಈ ರೀತಿಯ ಕರ್ದಮ ಮುನಿಯನ್ನು ಹೋಲಿಸುವಂತಹ, ಅವರ ಸದೃಶವಾದಂತಹ ಒಬ್ಬ ಗಂಡು, ದೇವಹೂತಿಯನ್ನು ಆಕೆಗೆ ಹೋಲಿಕೆ ಮಾಡಲಿಕ್ಕೆ ಆಗುವಂಥ ಒಂದು ಹೆಣ್ಣು ಸಿಗೋದು ಸುಲಭ ಇಲ್ಲ. ನಾವೆಲ್ಲರೂ ಕೂಡ ವ್ಯಾಸದೇವರು ಹೇಳೋ ಪ್ರಕಾರ ಮಂದ ಸುಮಂದಮತಯೋ ಮಂದಭಾಗ್ಯ ಹಿ ಉಪದ್ರತಾ ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನಾ. ಈ ಕಲಿಯುಗದ ಜನರು ಅವರ ವಯಸ್ಸು ಕಡಿಮೆ, ಮಂದಮತಿಗಳು, ಮಂದಭಾಗ್ಯರು, ಉಪದ್ರತಾ, ಅವರ ಮನಸ್ಸು ಇಂದ್ರಿಯಗಳು ಯಾವುವೂ ಕೂಡ ಸೀಮಿತದಲ್ಲಿ ಇರೋದಿಲ್ಲ. ನಾವೆಲ್ಲ ಈ ಕಲಿಯುಗದ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಹೀಗಿದ್ದಾಗ ಈ ರೀತಿಯ ಕರ್ದಮ ಮುನಿ, ದೇವಹೂತಿ ಅವರಲ್ಲಿದ್ದಂತಹ ಗುಣಗಳು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಏನು ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ನಾನು ಈಗ ತಾನೇ ಹೇಳಿದಂತೆ ಈ ಒಂದು ಶ್ಲೋಕದ ಅನುಸಾರ ನಾವು ಭಗವಂತನ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಿದ್ರೆ ನಮ್ಮ ಜೀವನ ಸಂಗಾತಿ ಹೇಗೆ ಇರಲಿ, ಒಟ್ಟು ನಾವು ಭಗವಂತನನ್ನು ನಮ್ಮ ಮನೆಯ, ನಮ್ಮ ಹೃದಯದ ಏನು ಸೆಂಟರ್ನಲ್ಲಿ ಇಟ್ಕೊಂಡು ನಾವು ಎಲ್ಲ ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ನಮಗೆ ಮನುಷ್ಯ ಜನ್ಮದಲ್ಲಿ ಸಾಫಲ್ಯ ಸಿಗಲಿಕ್ಕೆ ಸಾಧ್ಯ ಆಗೋದು. ನಾವು ಈಗ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೇನೆ. ಹೇಗೆ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ನಂತರ, ಅಂದರೆ ಇದು 15ನೇ ಶತಮಾನ, 15th century. ಚೈತನ್ಯ ಮಹಾಪ್ರಭು ಹುಟ್ಟಿದ್ದು 1486. ಆ ಒಂದು ಸಮಯದಲ್ಲಿ ಎಲ್ಲ ಏನು ಹಿಸ್ಟೋರಿಯನ್ಸ್, ಇತಿಹಾಸವನ್ನು ರಚನೆ ಮಾಡೋರು ಕೂಡ ಹೇಳೋ ಪ್ರಕಾರ ಏನು ಈ ಒಂದು ಭಕ್ತಿ ಪಂಥ, ಭಕ್ತಿ ಮೂವ್ಮೆಂಟ್ ಅಂತ ನಾವು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ನಲ್ಲೂ ಇದೆಲ್ಲ ಓದಿದ್ದೇವೆ ನಾವು. ಭಕ್ತಿ ಮೂವ್ಮೆಂಟ್ ಅಂತ ಹೇಳ್ತಾರೆ 14, 15, 16th century. ಈ ಸಮಯದಲ್ಲಿ ಏನಾಗುತ್ತೆ, ಇಡೀ ಭಾರತದಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಗತ್ತೆ, ಒಂದು ರೆವಲ್ಯೂಷನ್, ಒಂದು ದೊಡ್ಡದಾದಂಥ ಒಂದು ಟ್ರಾನ್ಸ್ಫರ್ಮೇಷನ್. ಯಾಕೆ ಅಂದರೆ ವೇದಗಳು, ಶಾಸ್ತ್ರಗಳು ಇದನ್ನು ಆಧಾರವಾಗಿ ಇಟ್ಕೊಂಡು ಎಷ್ಟೋ ಜನ ತಪ್ಪಾಗಿ ಅದರ ಒಂದು ಭಾಷ್ಯವನ್ನು ಕೊಡೋದು, ಬೇರೆ ಬೇರೆ ರೀತಿ ಅದರ ಒಂದು ಬಲದಿಂದ ಬೇರೆ ಜನರನ್ನು ಶೋಷಣೆಗೆ ಮಾಡೋದು, ಇವೆಲ್ಲವೂ ಕೂಡ ನಡೀತಿದ್ದಂತಹ ಒಂದು ಸಂದರ್ಭ. ಅದೇ ಸಮಯದಲ್ಲಿ ವಿದೇಶದಿಂದ ಬಂತಹ ಹಲವಾರು ಆಕ್ರಮಣಕಾರರು ಕೂಡ ನಮ್ಮ ದೇಶವನ್ನು ಹೇಗೋ ಇಟ್ಟಿದ್ದರು. ಈ ಸಮಯದಲ್ಲಿ
ಈ ರೀತಿಯ ಒಂದು ರೆವಲ್ಯೂಷನ್ ಆಗುತ್ತೆ. ಆ ಸಮಯದಲ್ಲಿ ಹಲವಾರು ಭಕ್ತರು ಹೇಗೆ ಅವರ ಭಕ್ತಿಯ ಮೂಲಕ, ಭಗವಂತನ ಮೇಲಿನ ಪ್ರೇಮದ ಮೂಲಕ ಆ ಸಮಯವನ್ನು ಅವರು ದಾಟ್ಕೊಂಡು ಬಂದರು, ಅವರಿಗೆ ಆದಂತಹ ಎಲ್ಲ ಶೋಷಣೆಗಳನ್ನು ಅವರು ಹೇಗೆ ಅದನ್ನು ನಿಭಾಯಿಸಿಕೊಂಡು ಭಕ್ತಿಯಲ್ಲಿ ಮುಂದುವರೆದ್ರು, ನಮಗೆ ಸಾಕಷ್ಟು ಉದಾಹರಣೆ ಸಿಗುತ್ತೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಯಾರು ಅಂದರೆ ತುಕಾರಾಮ್ ಮಹಾರಾಜ್. ನೀವೆಲ್ಲರೂ ಕೇಳಿರ್ತೀವಿ. ಇಲ್ಲಿ ಕೂತಿದ್ದಾರೆ ಇವರು. ಮಹಾರಾಷ್ಟ್ರದ ಒಂದು ಪ್ರಾಂತ್ಯದಲ್ಲಿ ಅವರ ಜನನ ಆಗಿದ್ದು, ಅವರ ಜೀವನವನ್ನು ಕೂಡ ನಾವು ನೋಡಿದಾಗ ಇಲ್ಲಿ ಕರ್ದಮಮುನಿ ದೇವಹೂತಿ ರೀತಿ ಗಂಡ ಹೆಂಡತಿ ಇರಲಿಲ್ಲ. ನಾವು ಕಥೆಯನ್ನು ಕೇಳಿದಾಗ ಹೇಗೆ ಅವರ ಮೊದಲನೇ ಹೆಂಡತಿ ಡ್ರಾಟ್ ಅಥವಾ ಬರಗಾಲದಲ್ಲಿ ಮೊದಲನೇ ಹೆಂಡತಿ ಮತ್ತು ಮಗ ತೀರ್ಕೊಂಡು ಬಿಡ್ತಾರೆ. ಎರಡನೇ ಹೆಂಡತಿ ಅವರ ಒಂದು ಭಕ್ತಿ ಸೇವೆಯಲ್ಲಿ ಅವರಿಗೆ ಅಷ್ಟು ಸಹಾಯ ಮಾಡೋದಿಲ್ಲ, ಅದಕ್ಕೆ ಪೂರಕವಾಗಿರೋದಿಲ್ಲ. ಅದಕ್ಕೆ ಅಡ್ಡಿಗಾಲು ಹಾಕೋದು, ಅಥವಾ ಅವರೇನು ಹೆಂಡತಿ ಸಂಸಾರ ಮನೆ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳು ಹಣ ಗಳಿಸ್ಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಬಟ್ಟೆ ತೊಟ್ಕೊಳ್ಬೇಕು, ಈ ರೀತಿ ಅವರ ಮನಸ್ಥಿತಿ ಇರುತ್ತೆ. ಆದರೆ ಇವರು ಭಕ್ತರು, ಅವರಿಗೆ ಸಂಸಾರ ಜೀವನದಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಯಾವಾಗಲೂ ಕೂಡ ಭಗವಂತನ ಕೀರ್ತನೆಯನ್ನು ರಚನೆ ಮಾಡೋದು, ಕೀರ್ತನೆ ಮಾಡೋದು, ಭಜನೆಯಲ್ಲಿ ತೊಡಗಿರ್ತಾರೆ. ಅರೆ ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಸಂಸಾರ ಹೇಗೆ ನಡಿಬೇಕು, ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಪದೇ ಪದೇ ಅವ್ರನ್ನ ಕಾಡ್ತಿರ್ತಾರೆ. ಒಂದು ಯಾವುದು ಮೂವಿ ಚಲನಚಿತ್ರದಲ್ಲಿ ನೀವೆಲ್ಲ ನೋಡಿರಬಹುದು. ಇವರು ಹೋಗ್ತಾರೆ ಎಲ್ಲೋ ಒಂದು ಕಡೆ, ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ತಾರೆ, ಮನೆಗೆ ಬರುವಾಗ ಕಬ್ಬನ್ನು ಹಿಡ್ಕೊಂಡು ಬರ್ತಾರೆ. ಬರುವಾಗ ದಾರಿಯಲ್ಲಿ ಎಷ್ಟೋ ಜನ ಮಕ್ಕಳು ಅವ್ರನ್ನ ಕೇಳ್ತಾರೆ, ಅವರೆಲ್ಲರಿಗೂ ಕೂಡ ಒಂದೊಂದು ಕೊಟ್ಟು ಬಿಡ್ತಾರೆ. ಕೊನೆಯಲ್ಲಿ ಅವ್ರ ಮನೆಯಲ್ಲಿ ಹೋದಾಗ ಬರೀ ಸ್ವಲ್ಪ ಅಷ್ಟೇ ಉಳಿದಿರುತ್ತೆ. ಅವ್ರ ಹೆಂಡತಿಗೆ ಭಾಳ ಕೋಪ ಬರುತ್ತೆ. ಮತ್ತು ಇನ್ನೊಮ್ಮೆ ಯಾವಾಗಲೂ ಒಂದು ಕಡೆ ಗದ್ದೆಯಲ್ಲಿ ಅವರು ಕುಳಿತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಆ ಗದ್ದೆಗೆ ಬೆಂಕಿ ಬೀಳುತ್ತೆ, ಅದನ್ನೂ ಅವರು ಗಮನಿಸೋದಿಲ್ಲ. ಅವರ ಭಜನೆ ಕೀರ್ತನೆಯಲ್ಲೇ ಸಂಪೂರ್ಣ ಮಗ್ನರಾಗಿರ್ತಾರೆ. ಆ ಮಾಲೀಕ ಬಂದು ಅಯ್ಯೋ ಇವರಿಂದಲೇ ನನಗೆ ನಷ್ಟ ಆಗಿದೆ ಅಂತ ಆ ನಷ್ಟವನ್ನು ತುಂಬಬೇಕು ಅಂತ ಅವರ ಮನೆಯನ್ನು ಕೂಡ ಅವ್ರು ತಗೊಂಡು ಬಿಡ್ತಾರೆ. ಈಗ ಮನೆಯೂ ಇಲ್ಲ. ಇವೆಲ್ಲವೂ ಕೂಡ ಅವರ ಸಾಂಸಾರಿಕ ಜೀವನದಲ್ಲಿ ಬಹಳಷ್ಟು ಸಂತೋಷದಿಂದ ಅಥವಾ ಸುಖದಿಂದ ಇರಲಿಲ್ಲ, ಬೇರೆ ರೀತಿಯಾಗೇ ಇತ್ತು. ಆದರೂ ಕೂಡ ನಾವು ನೋಡ್ತೇವೆ ಅವರ ನಿಷ್ಠೆ, ಪರ್ಸಿವಿಯರೆನ್ಸ್, ಏನೇ ತೊಂದರೆ ಬರಲಿ, ಎಷ್ಟೇ ನೋವು ಏನೇ ಉಂಟಾದರೂ ಕೂಡ ಭಗವಂತನ ಮೇಲಿನ ಅವರ ನಿಷ್ಠೆ, ಶ್ರದ್ಧೆ, ಭಕ್ತಿ ಯಾವುದೂ ಕೂಡ ಕಡಿಮೆ ಆಗಲಿಲ್ಲ. ಈ ಒಂದು ಉದಾಹರಣೆ ನೋಡ್ತೇವೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಹಾಗೆ ಇನ್ನು ಮೇಲೆ ಹೋದರೆ ಗುಜರಾತ್ನಲ್ಲಿ, ಅಲ್ಲಿ ಗುಜರಾತಿ ಭಾಷೆಯಲ್ಲಿ ಅವರು ಅಲ್ಲಿ ಆದಿಕವಿ ಅಂತ ಹೇಳ್ತಾರೆ. ಮೊದಲನೇ ಕವಿ, ಅವರ ಹೆಸರು ಬಂದು ನರಸಿಂಹ ಮೆಹ್ತಾ ಅಂತ ಅಥವಾ ನರಸಿ ಮೆಹ್ತಾ ಅಂತ ಕರೀತಾರೆ. ಮಹಾತ್ಮ ಗಾಂಧಿಯವರು ಒಂದು ಭಜನೆಯನ್ನು ಭಾಳ ಇಷ್ಟಪಟ್ಟು ಯಾವಾಗಲೂ ಕೇಳಿಸ್ಕೊಳ್ತಿದ್ರಂತೆ. ವೈಷ್ಣವ ಜನತೋ ತೇನೇ ಕಹಿಯೇ, ನೀವು ಕೇಳಿರ್ತೀರಿ. ಆ ಹಾಡನ್ನು ರಚನೆ ಮಾಡಿದವರು ನರಸಿ ಮೆಹ್ತಾ. ಅವರು ಪ್ರಾರಂಭದಲ್ಲಿ ಶಿವನ ಭಕ್ತರಾಗಿರ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವನೇ ಅವರ ಮುಂದೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಕೇಳು ವರವನ್ನು ಅಂತ ಕೇಳ್ತಾರಂತೆ. ಭಾಳ ದೊಡ್ಡ ಕಥೆ ಇದೆ, ಸ್ವಲ್ಪ ಅದರ ಭಾಗವನ್ನು ಹೇಳ್ತೇನೆ. ನಿನಗೇನು ಬೇಕು ಅಂತ ಕೇಳ್ತಾರೆ. ಇವರು ಭಕ್ತರು, ಇಲ್ಲ ನನಗೇನೂ ಬೇಡ, ನಿಮ್ಮ ಆಶೀರ್ವಾದ ಕೃಪೆ ಅಷ್ಟೇ ಇರಲಿ ಸಾಕು. ಇಲ್ಲ ನಾನು ಬಂದಿದ್ದೇನೆ, ನೀನು ಏನನ್ನಾದರೂ ಬೇಡು ಅಂತ ಸಾಕ್ಷಾತ್ ಶಿವನೇ ಕೇಳ್ತಿದ್ದಾನೆ. ನಿನಗೇನು ಬೇಕು ನಾನು ಕೊಡಲಿಕ್ಕೆ ನಾನು ಸಿದ್ಧ, ಏನನ್ನಾದರೂ ಕೇಳು. ಇಲ್ಲ ನನಗೇನೂ ಬೇಡ, ನನಗೆ ಇಲ್ಲ ನನ್ನ ಇಚ್ಛೆ, ನಿನಗೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಿದೆ, ದಯವಿಟ್ಟು ಏನಾದರೂ ಕೇಳು, ನಿನಗೇನು ಬೇಕು ಕೇಳು.
ಸರಿ ಏನು ಕೇಳೋದು, ನನಗೆ ಏನು ಬೇಡ, ಸರಿ ನೀನು ಇಷ್ಟು ಕೇಳ್ತಿದ್ಯಲ್ಲ, ನಿನ್ನಲ್ಲಿ ಯಾವ ಒಂದು ವಸ್ತು ಬಹಳ ಉತ್ಕೃಷ್ಟವಾದಂತಹದ್ದು ನಿನ್ನ ಬಳಿ ಏನಾದರೂ ಇದ್ದರೆ ಅದು ನನಗೆ ಒಳಿತನ್ನು ಮಾಡುವಂತಿದ್ದರೆ ಅದನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಶಿವ ವಿಚಾರ ಮಾಡಿ, ನನ್ನ ಬಳಿ ಇರುವಂತಹ ಒಂದು ಅತ್ಯಮೂಲ್ಯವಾದಂತಹ ಅಥವಾ ಉತ್ಕೃಷ್ಟವಾದ ವಸ್ತು ಏನು ಅಂದರೆ ಅದು ಭಗವತ್ ಪ್ರೇಮ ಅಥವಾ ಭಗವದ್ಭಕ್ತಿ. ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೇನೂ ಇಲ್ಲ, ಅದನ್ನೇ ನಾನು ನಿನಗೆ ಕೊಡ್ತೇನೆ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಆ ಸಮಯದಿಂದ ಅವರಿಗೆ ಸಾಕ್ಷಾತ್ಕಾರ ಆಗಿ ಆಗ ಅವರು ಕೃಷ್ಣನ ಭಕ್ತರಾಗ್ತಾರೆ. ಗೋಪಿನಾಥ ಡಿ ವಿಗ್ರಹವನ್ನು ಪೂಜೆ ಮಾಡ್ತಾ ಹಲವಾರು ಕೃತಿಗಳನ್ನು, ಸಾವಿರಾರು ಕೃತಿಗಳನ್ನು ಗುಜರಾತಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ನಾವು ಸೋಮನಾಥ ಅಥವಾ ದ್ವಾರಕಾಗೆ ಹೋದಾಗ, ದ್ವಾರಕಾ ಸೋಮನಾಥ ಯಾತ್ರೆಗೆ ಹೋದಾಗ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರಿ. ಅಲ್ಲಿಂದ ಸ್ವಲ್ಪ ದೂರ ದಾಮೋದರ ಕುಂಡ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಒಂದು ಮುಚ್ಚುಕುಂದ ಇದ್ದಂತಹ ಒಂದು ಗುಹೆ ಕೂಡ ಇದೆ. ರೈವತ ಬೆಟ್ಟ, ರೈವತ ಪರ್ವತ, ಅದರ ಸಮೀಪದಲ್ಲಿ ಒಂದು ದಾಮೋದರ ಕುಂಡ ಅಂತ ಬರುತ್ತೆ. ಅದರ ಸಮೀಪದಲ್ಲೇ ಇವರು ವಾಸವಾಗಿದ್ದು ನರಸಿ ಮೆಹ್ತಾ. ಸರಿ, ಅವರು ಈಗ ಕೃಷ್ಣನ ಶುದ್ಧ ಭಕ್ತರಾಗಿದ್ದಾರೆ. ಅವರ ಸಾಂಸಾರಿಕ ಜೀವನವನ್ನು ಕೂಡ ನಾವು ನೋಡಿದಾಗ ಎಷ್ಟೋ ಚೆನ್ನಾಗಿರಲಿಲ್ಲ. ಅವರು ಸಣ್ಣ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂಡಿರ್ತಾರೆ. ಅಣ್ಣ ಮತ್ತು ಅತ್ತಿಗೆಯ ಒಂದು ಅಧೀನದಲ್ಲಿ ಅವರು ಬೆಳೀತಾರೆ. ಅವರು ಎಷ್ಟೆಲ್ಲ ಕಷ್ಟ ನೋಡಬೇಕಾಗತ್ತೆ, ವಿವಾಹ ಆಗುತ್ತೆ. ಅವರು ಕೂಡ ಯಾವಾಗಲೂ ಹೀಗೆ ತುಕಾರಾಮ್ ಮಹಾರಾಜರ ಬಗ್ಗೆ ಕೇಳಿದ್ವಿ, ಅದೇ ರೀತಿ ಯಾವಾಗಲೂ ಕೂಡ ಭಗವಂತನ ಮೇಲೆ ಕೃತಿಗಳನ್ನು ರಚನೆ ಮಾಡೋದು, ಅವರ ಕೀರ್ತನೆಯಲ್ಲಿ ತೊಡಗೋದು, ಇದರಲ್ಲೇ ಯಾವಾಗಲೂ ಮಗ್ನರಾಗಿರ್ತಾರೆ. ಹೀಗಾಗಿ ಏನಾಗುತ್ತೆ, ಸ್ವಾಭಾವಿಕವಾಗಿ ಅವರ ಸಂಸಾರವನ್ನು ನಡೆಸಲಿಕ್ಕೆ ಹಣ ಯಾವುದೋ ಒಂದು ಏನು ಕೂಡ ಇರೋದಿಲ್ಲ. ಸರಿ, ಒಮ್ಮೆ ಏನಾಗುತ್ತೆ ಅಂದರೆ ಅವರ ಹೆಂಡತಿ ಮತ್ತು ಅವರ ಅಣ್ಣನ ಹೆಂಡತಿ ಇಬ್ಬರಿಗೂ ಕೂಡ ಹೀಗೆ ವಾದ ಬೆಳೆಯುತ್ತೆ. ಅವರ ಅಂದರೆ ಅವರ ಅತ್ತಿಗೆ ಹೇಳ್ತಾರೆ, ಹೀಗೆ ಜಗಳ ಆಗುತ್ತೆ, ಹೆಣ್ಣುಮಕ್ಕಳು ಜಗಳ ಮಾಡ್ತಾರೆ. ಹಾಗೆ ಮಾತಿನಲ್ಲೇ ಹೇಳ್ತಾ, ಸರಿ ಬರೀ ನಾವೇ ದುಡಿತಾ ಇದ್ದೇವೆ, ನಾವು ಊಟಕ್ಕೆ ಹಾಕ್ತೇವೆ, ಏನು ಸಂಪಾದನೆ ಮಾಡ್ತಿಲ್ಲ, ಹಣ ಇಲ್ಲ, ಇಷ್ಟು ವರ್ಷದಿಂದ ನಮ್ಮ ತಂದೆಯ ಒಂದು ಶ್ರಾದ್ದ ನಾವು ಮಾಡ್ಕೊಂಡು ಬಂದಿದ್ದೇವೆ, ಈ ವರ್ಷ ನೀವು ಮಾಡಿ ಅಂತ ಹೇಳ್ತಾರೆ. ಸರಿ, ಅವರ ಹೆಂಡತಿ ಅದನ್ನೇ ತೊಗೊಂಡು ಬಂದು ಆ ಸುದ್ದಿಯನ್ನು ತನ್ನ ಗಂಡ ನರಸಿ ಮೆಹ್ತರಿಗೆ ಹೇಳ್ತಾರೆ. ಸರಿ, ಈ ರೀತಿ ಆಯಿತು, ನನಗೆ ಹೇಳಿದ್ದಾರೆ, ಈಗ ಈ ವರ್ಷ ನಿಮ್ಮ ತಂದೆಯ ಶ್ರಾದ್ದವನ್ನು ನಾವು ಮಾಡೋಣ ನಮ್ಮ ಮನೆಯಲ್ಲಿ ಅಂತ. ಇವರು ಸರಿ ಆಯಿತು, ಶ್ರಾದ್ದ ಮಾಡಬೇಕಾ, ಸರಿ ಆಯಿತು, ಓಕೆ ಇಷ್ಟು ಹೇಳಿ ಅವರ ಕೀರ್ತನೆಯನ್ನು ಹಾಗೆ ಮುಂದುವರಿಸ್ತಾರೆ. ಹೀಗೆ ಭಜನೆ ಕೀರ್ತನೆ ಮಾಡ್ಕೊಂಡು ಕೂತ್ರೆ ಎಲ್ಲಾಗಬೇಕು, ಹೋಗಿ ಅದಕ್ಕೆಲ್ಲ ಏರ್ಪಾಡು ಮಾಡಬೇಕು. ಸರಿ, ಏನು ಏರ್ಪಾಡು ಮಾಡಬೇಕು, ಹೋಗಿ ಊರಿನ ಜನರನ್ನೆಲ್ಲ ಕರಿಬೇಕು. ಸರಿ ಆಯಿತು ಅಂತ ಎದ್ದೇಳ್ತಾರೆ, ಹೋಗ್ತಾರೆ. ಊರು ಎಲ್ಲ ಹಳ್ಳಿ ಸುತ್ತಮುತ್ತ ಎಲ್ಲರೂ ಕರೆದ್ಬಿಟ್ಟು ಬಂದುಬಿಡ್ತಾರೆ. ಎಲ್ಲರೂ ಬನ್ನಿ, ನಾಳೆ ದಿನ ನಮ್ಮ ಮನೇಲಿ ನಮ್ಮ ತಂದೆ ಶ್ರಾದ್ದ ಇದೆ, ಬನ್ನಿ ಅಂತ ಎಲ್ಲರೂ ಇನ್ವೈಟ್ ಮಾಡಿ ಬರ್ತಾರೆ. ಅಲ್ಲಿ ಹೊರಗಡೆ ಹೋದಾಗಲೂ ಕೂಡ ಅವರೆಲ್ಲ ಕೇಳ್ತಾರೆ, ಓ ನಾವು ಬರ್ಬೋದಾ, ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಬರಬಹುದಾ, ಕರ್ಕೊಂಡು ಬನ್ನಿ ಎಲ್ಲರೂ ಅಂತ. ಅವ್ರಿಗೆ ಗೊತ್ತು, ಇವರಿಗೆ ಅವ್ರ ಹೊಟ್ಟೆಗೆ ಬಟ್ಟೆಗೆ ಇಲ್ಲ, ಇನ್ನು ಎಲ್ರಿಗೂ ಊರಿನವ್ರನ್ನೆಲ್ಲ ಕರೆದು ಇವ್ರು ಏನು ಮಾಡ್ತಾರೆ, ಎಲ್ರಿಗೂ ಭಾಳ ಕುತೂಹಲ ಇರುತ್ತೆ. ಈಗೆಲ್ಲರೂ ಕರೆದ್ಬಿಟ್ಟು ಬಂದು ಮತ್ತೆ ಮನೇಲಿ ಕುಳಿತು ಮತ್ತೆ ಅವ್ರ ಕೀರ್ತನೆಯನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಅವ್ರ ಹೆಂಡತಿ, ಅಯ್ಯೋ ಹಿಂಗೆ ಕೂತ್ಕೊಂಡು ಏನಾಯಿತು, ಅಯ್ಯೋ ಎಲ್ಲರೂ ಕರೆದ್ಬಿಟ್ಟು ಬಂದುಬಿಟ್ಟಿದ್ದೀರಾ, ಈಗ ವ್ಯವಸ್ಥೆ ಮಾಡಬೇಕಲ್ಲ. ಏನು ವ್ಯವಸ್ಥೆ ಮಾಡಲಿ, ಕೃಷ್ಣ ನೋಡ್ಕೊಳ್ತಾನೆ, ಇದು ಅವನ ಸಂಸಾರ, ಅವನು ನೋಡ್ಕೊಳ್ತಾನೆ. ಅಯ್ಯೋ ನೀವು ಹಿಂಗೆ ಕುಳಿತರೆ ಆಗೋದಿಲ್ಲ. ಆಕೆ ತನ್ನ ಕೈಯಲ್ಲಿದ್ದಂಥ ಬಂಗಾರದ ಬಳೆಗಳನ್ನು ಕೊಟ್ಟು, ಸರಿ ಇದನ್ನು ತಗೊಳ್ಳಿ, ಹೋಗಿ ತರಕಾರಿ ಹಣ್ಣು ಕಿರಾಣಿ ಏನು ಬೇಕೆಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ, ಅದನ್ನು ತೊಗೊಂಡು ಹೋಗಿ
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಡು ಬರ್ತಾರೆ. ಏನು ಮಾಡೋದು, ಇಷ್ಟು ಸಾಲೋದಿಲ್ಲ, ಎಲ್ಲ ಊರಿನವ್ರನ್ನೆಲ್ಲರೂ ಕರೆದುಬಿಟ್ಟು ಬಂದಿದ್ದೀರಾ. ಸರಿ ಎಲ್ಲ ಬಂತು, ಉಪ್ಪು ಬಂದಿಲ್ವಲ್ಲ, ಉಪ್ಪು ಇಲ್ಲದೆ ಹೇಗೆ ಅಡುಗೆ ಮಾಡೋದು, ಬೇಕೇ ಬೇಕು, ಹೋಗಿ ತೊಗೊಂಡು ಬನ್ನಿ ಅಂತ ಮತ್ತೆ ಕಳಿಸ್ತಾರೆ. ಸರಿ ಏನು ಮಾಡಬೇಕು, ಏನು ಅದಕ್ಕೆ ಕೀರ್ತನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸರಿ ಉಪ್ಪು ಒಂದು, ಸರಿ ಆಯಿತು ಅಂತ ಹೋಗ್ತಾರೆ. ಮತ್ತು ಈಗ ದುಡ್ಡಿಲ್ಲ. ಅಲ್ಲಿ ಹೋಗಿ ಮಾರ್ಕೆಟ್ನಲ್ಲಿ ಎಲ್ಲರೂ ಕೇಳ್ತಾರೆ, ಯಾರೊಬ್ಬರು ಕೂಡ ಕೊಡಲಿಕ್ಕೆ ಸಿದ್ಧ ಇಲ್ಲ. ಗೊತ್ತು ಇವ್ರಿಗೆ ಕೊಟ್ಟರೆ ನಮಗೆ ಮತ್ತೆ ಹಣ ಸಿಗೋ ಗ್ಯಾರಂಟಿ ಇಲ್ಲವೇ ಇಲ್ಲ, ಯಾರೂ ಕೂಡ ಕೊಡೋದಿಲ್ಲ ಹಂಗೆ ವ್ಯಾಪಾರಸ್ಥರು. ಸರಿ ಇಡೀ ದಿನ ಎಲ್ಲಿ ಕೇಳಿದ್ರು ಕೂಡ ಯಾರು ಸಾಲ ಕೊಡಲಿಕ್ಕೆ ರೆಡಿ ಇಲ್ಲ, ಉಪ್ಪು ಕೂಡ ಕೊಡಲಿಕ್ಕೆ ರೆಡಿ ಇಲ್ಲ. ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಂಗಡಿಯಲ್ಲಿ ಒಬ್ಬ ಭಾಳ ಬೇಡ್ಕೊಳ್ತಾರೆ ಇವರು. ಸರಿ ನಾನು ಕೊಡ್ತೇನೆ, ಗೊತ್ತು ನೀನು ಸಾಲ ಅಂತೂ ಕೊಡೋದಿಲ್ಲ, ನಿನಗೆ ಸಾಲ ತೀರಿಸಲಿಕ್ಕೆ ನಿನ್ನ ಕಡೆ ಆಗೋದೇ ಇಲ್ಲ, ಸಾಧ್ಯ ಇಲ್ಲವೇ ಇಲ್ಲ. ಸರಿ ನೀನು ತುಂಬ ಚೆನ್ನಾಗಿ ಹಾಡ್ತೀಯ, ಒಂದು 2 ಭಜನೆಯಲ್ಲಿ ಕುಳಿತುಕೊಂಡು ಹಾಡ್ಬಿಟ್ಟು ಉಪ್ಪನ್ನು ತೊಗೊಂಡು ಹೋಗು ಅಂತ ಹೇಳ್ತಾರೆ. ಆಗ ಅವ್ರಿಗನ್ಸುತ್ತೆ, ಪರವಾಗಿಲ್ಲ, ಎಲ್ಲರೂ ಕೂಡ ನಾನು ಭಜನೆ ಕೀರ್ತನೆ ಅದಕ್ಕೇನು ಬೆಲೆ ಇಲ್ಲ ಅಂತ ಎಲ್ಲರೂ ಬೈತಾ ಇದ್ದಾರೆ. ಸರಿ ಉಪ್ಪು ಸಿಗುವಷ್ಟಾದರೂ ಬೆಲೆ ಇದೆ ಅಂತ ಇವತ್ತು ಇಷ್ಟಾದರೂ ಬೆಲೆ ಈ ವ್ಯಕ್ತಿ ಕೊಡ್ತಾ ಇದ್ದಾನೆ, ಅವ್ರಿಗೆ ಸಂತೋಷ ಆಗುತ್ತೆ. ಸರಿ ಕುಳಿತುಕೊಳ್ತಾರೆ, 1, 2, 3 ಹೀಗೆ ಹಾಡ್ತಾ ಹೋಗ್ತಾರೆ, ಅಲ್ಲೇ ಮಗ್ನವಾಗಿಬಿಡ್ತಾರೆ. ಸರಿ ಇದು ಒಂದು ಭಾಗ. ಸ್ವಲ್ಪ ಹೊತ್ತಾದ ನಂತರ ಅವ್ರ ಮನೆಯಲ್ಲಿ ಏನು ನಡೆಯುತ್ತೆ ಹೇಳ್ತೇನೆ. ಸರಿ ಉಪ್ಪನ್ನು ತಗೊಂಡು ಬರ್ತಾರೆ. ಸರಿ ಉಪ್ಪು ಇಷ್ಟು ಸಾಲೋದಿಲ್ವಲ್ಲ, ಬರೀ ಕಿರಾಣಿ ಅಷ್ಟೇ ಬಂದಿದ್ದು, ತರಕಾರಿ ಇಲ್ವಲ್ಲ. ಆಗ ಅವ್ರ ಕೈ ತೋರಿಸಿ ಹೇಳ್ತಾರೆ, ನರಸಿಂಹ ಅಂತ ಅಲ್ಲಿ ಹಿಂದೆ ಇದೆ ಅಂತ. ಅವ್ರ ಹೆಂಡತಿ ನೋಡಿದಾಗ ಒಂದು ದೊಡ್ಡ ರಾಶಿ, ಎಲ್ಲ ತರಕಾರಿ ಹಣ್ಣು ಎಲ್ಲವೂ ಕೂಡ ಅಲ್ಲಿದೆ. ಇಷ್ಟೆಲ್ಲ ತಂದಿದ್ದೀರಾ? ಸರಿ ಆಯಿತು, ಬಂದವ್ರಿಗೆ ಏನಾದರೂ ಉಡುಗೊರೆ ಕೊಡಬೇಕು, ಏನನ್ನು ಕೊಡೋಣ? ಸರಿ ಈ ಕಡೆ ನೋಡು, ಅಲ್ಲಿ ಇದೆ ಅಂತ. ಆಕೆ ಆ ಹೆಂಡತಿ ಹೋಗಿ ನೋಡ್ತಾಳೆ, ಒಂದು ದೊಡ್ಡ ರಾಶಿ, ಏನು ಎಲ್ಲರಿಗೂ ಬಟ್ಟೆ, ಸೀರೆ, ಅಂಗವಸ್ತ್ರ, ಧೋತಿ ಎಲ್ಲ ರಾಶಿ ಇದೆ. ಅಯ್ಯೋ ಇದೆಲ್ಲ ಎಲ್ಲಿಂದ ಬಂತು, ಇಷ್ಟೆಲ್ಲ ಸಾಲ ಮಾಡಿದರೆ ಯಾರು ಕೊಟ್ಟರು ದುಡ್ಡು? ಅದೆಲ್ಲ ಈಗ ಕೇಳಬೇಡ, ನೀನು ಬಳಸ್ಕೊ. ಸರಿ ಈಗ ಅಡುಗೆ ಊಟ ಮಾಡಲಿಕ್ಕೆ ತಟ್ಟೆ ಅಲ್ಲಿ ಮುಂದೆ ಅಲ್ಲಿದೆ, ಅಲ್ಲಿ ನೋಡು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಬಂಗಾರದ ತಟ್ಟೆಗಳು ರಾಶಿಯಲ್ಲಿದೆ. ಆಕೆಗೆ ಆಶ್ಚರ್ಯ ಆಗುತ್ತೆ, ಹೇಗೋ ಏನೋ ಎಷ್ಟೋ ಜನ ಬರ್ತಾರೆ, ಅಲ್ಲಿ ಎಲ್ಲ ಅಡುಗೆ ಪ್ರಾರಂಭ ಆಗುತ್ತೆ. ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ತೊಟ್ಕೊಳ್ಳಿಕ್ಕೆ ಬಟ್ಟೆ ಆಭರಣ ಎಲ್ಲ ಕೊಡ್ತಾರೆ. ಬಂಗಾರದ ತಟ್ಟೆಯಲ್ಲಿ ಊಟ, ಮತ್ತು ಆ ಬಂಗಾರದ ತಟ್ಟೆಯನ್ನು ತೊಗೊಂಡೋಗ್ಬೋದು ಗಿಫ್ಟ್. ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಅವ್ರ ಹೆಂಡತಿಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಇಷ್ಟು ಬಂಗಾರ ಎಲ್ಲಿಂದ ಬಂತು? ನಾನು ಕೊಟ್ಟಿದ್ದು 2 ಬಳೆ ಅಷ್ಟೇ, ಇಷ್ಟೆಲ್ಲ ನಿಮ್ಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಸರಿ ಆಮೇಲೆ ಹೇಳ್ತಾರೆ, ಎಲ್ಲ ಕಾರ್ಯಕ್ರಮ ಮುಗಿಲಿ ಅಂತ ಹೇಳ್ತಾರೆ. ಸರಿ ಎಲ್ಲ ಬಹಳ ವಿಜೃಂಭಣೆ, ಬಂದವರೆಲ್ಲರೂ ಕೂಡ ಎಲ್ಲ ಅಷ್ಟು ಮೃಷ್ಟಾನ್ನ ಭೋಜನ ಊಟ ಮಾಡಿ ಉಡುಗೊರೆ ತಗೊಂಡು ಹೊರಗಡೆ ಹೋಗಿ ಇನ್ನಷ್ಟು ಜನಕ್ಕೆ ಹೇಳ್ತಾರೆ. ಅವರು ಎಲ್ಲರೂ ಬರ್ತಾರೆ. ದೊಡ್ಡ ಒಂದು ಸಂಭ್ರಮ, ದೊಡ್ಡ ಒಂದು ಹಬ್ಬ ಅಲ್ಲಿ ನಡೆಯುತ್ತೆ ಅವತ್ತಿನ ದಿನ. ಸರಿ ಎಲ್ಲ ಮುಗೀತು. ಅದು ಮುಗಿದಾದ ಮೇಲೆ ಮತ್ತೆ ಅವ್ರ ಹೆಂಡತಿ ಹೋಗಿ ಕೇಳ್ತಾಳೆ, ಇಷ್ಟು ಹಣ ಯಾರು ಕೊಟ್ಟರು ನಿಮಗೆ, ಎಲ್ಲಿಂದ ಬಂತು? ಸರಿ ನನಗೆ ಸುಸ್ತಾಗಿದೆ, ಆಯಾಸ ಆಗಿದೆ, ಇಲ್ಲಿ ಹೋಗಿ ದಾಮೋದರ ಕುಂಡದಲ್ಲಿ ಸ್ನಾನ ಮಾಡಿ ಬರ್ತೇನೆ, ಒಂದು 5 ನಿಮಿಷ ತಾಳು ಅಂತ ಹೇಳಿ ಅವರು ಹೊರಗೆ ಹೋಗ್ತಾರೆ. ಎಷ್ಟೊತ್ತಾದರೂ ಬರೋದಿಲ್ಲ. ಅವನ ಹೆಂಡತಿ ಹುಡ್ಕೊಂಡು ತನ್ನ ಗಂಡನನ್ನು ಹುಡ್ಕೊಂಡು ಹೊರಗಡೆ ಹೋಗ್ತಾಳೆ. ಅಲ್ಲಿ ಕುಂಡದ ಬಳಿ ನೋಡಿದ್ರೆ ಎಲ್ಲೂ ಸಿಗೋದಿಲ್ಲ. ಅಯ್ಯೋ ಎಲ್ಲಿ ಹೋಗ್ಬಿಟ್ರು, ಏನಾಯಿತೋ ಎಲ್ಲ ಹುಡ್ಕೊಂಡು ಊರೆಲ್ಲ ಹುಡ್ಕೊಂಡು ಹೋಗ್ತಾಳೆ ಆಕೆ. ಅಲ್ಲಿ ಆ ಮಾರ್ಕೆಟ್ನಲ್ಲಿ ಒಂದು ಜಾಗದಲ್ಲಿ ಅಲ್ಲಿ ಕುಳಿತುಕೊಂಡು ಅವರು ಭಜನೆ ಮಾಡ್ತಾ ಇದ್ದಾರೆ. ಹೋಗಿ ಅವ್ರನ್ನ ಎಬ್ಬಿಸ್ತಾಳೆ, ಅಯ್ಯೋ ಸಾಕು ನೀವು ಭಜನೆ ಮಾಡಿದೆ, ನಡೀರಿ ಮನೆಗೆ ಅಂತ. ಅವಾಗ ಅವ್ರಿಗೆ ಎಚ್ಚೆತ್ತು, ಅಯ್ಯೋ ಏನಾಯಿತು, ನನ್ನ ತಂದೆ ಶ್ರಾದ್ದ, ಅಯ್ಯೋ ಉಪ್ಪು ಇಲ್ಲೇ ಇದೆ ಇಲ್ವಲ್ಲ, ಇಲ್ಲಿ ನೀವು ಬಂದು ಎಲ್ಲ ನಡೆಸ್ಕೊಟ್ರಲ್ಲ, ಎಲ್ರಿಗೂ ಏನು ಬಂಗಾರದ ತಟ್ಟೆ ಇರ್ಬೋದು, ಬಹುಮಾನಗಳು, ಎಲ್ಲ ವಸ್ತ್ರ, ಆಹಾರ ಎಲ್ಲ ಕೊಟ್ಟಿದ್ದಾಯಿತು. ಅರೆ ಯಾರು, ನಾನು ಬಂದಿಲ್ಲ, ನಾನು ಇಲ್ಲೇ ಕೊಡ್ತಿದ್ದೆ, ಈ ಅಂಗಡಿಯವ್ರನ್ನ ಕೇಳು, ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಕೊಡ್ತಿದ್ದೆ ನಾನು ಭಜನೆ ಮಾಡಿಕೊಂಡು. ಆಗ ಅವ್ರಿಗೆ ಮನವರಿಕೆ ಆಗುತ್ತೆ, ಹೇಗೆ ಇದೆಲ್ಲ ಭಗವಂತನ ಒಂದು ಲೀಲೆ ಅಂತ. ಹೀಗೆ ನಾವು ನೋಡ್ತೇವೆ, ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಈ ಒಂದು ಕನೆಕ್ಷನಲ್ಲಿ ಭಕ್ತಿ ವಿನೋದ್ ಠಾಕೂರರು ಅವರ ಒಂದು ಶರಣಾಗತಿ ಪುಸ್ತಕದಲ್ಲಿ 2 ಶ್ಲೋಕಗಳನ್ನು ಬರೆದಿದ್ದಾರೆ, ಓದಿ ಹೇಳ್ತೇನೆ.
ಭಾಲ ಮಂದ ನಾಹಿ ಜಾನಿ ಸೇವಾ ಮಾತ್ರ ಕರಿ ತೋಮಾರ ಸಂಸಾರೆ ಆಮಿ ವಿಷಯ ಪ್ರಹರಿ. ಇಲ್ಲಿ ಭಕ್ತರು ಭಗವಂತ ನನ್ನದು ಅಂತ ಏನಿಲ್ಲ, ನನ್ನ ಸಂಸಾರವೂ ಕೂಡ ನಿನ್ನದೇ ಸಂಸಾರ. ಐ ಡೋಂಟ್ ನೋ ವೆದರ್ ಐ ಆಮ್ ಡೂಯಿಂಗ್ ಗುಡ್ ಆರ್ ಬ್ಯಾಡ್, ಐ ಆಮ್ ಜಸ್ಟ್ ಸರ್ವಿಂಗ್ ಯು ಓ ಕೃಷ್ಣ, ಇಟ್ ಈಸ್ ಯೋರ್ ಫ್ಯಾಮಿಲಿ. ನನ್ನ ಸಂಸಾರದಲ್ಲಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ಇವೆಲ್ಲವೂ ನನಗೇನು ಗೊತ್ತು, ಐ ಆಮ್ ಜಸ್ಟ್ ಸರ್ವಿಂಗ್ ಯು. ನಿನ್ನ ಸೇವೆಯಲ್ಲಿ ನಾನು ತೊಡಗಿದ್ದೇನೆ ಅಷ್ಟೇ. ಯಾವುದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಭಗವಂತ ನಿನಗೆ ಬಿಟ್ಟಿತ್ತು, ಇದು ನಿನ್ನ ಸಂಸಾರ. ನಿಶ್ಚಿಂತ ಹಯ್ಯ ಆಮಿ ಸೇವಿಬ ತೊಮಾಯ್ ಗೃಹೇ ಭಾಲೋ ಮಂದ ಹೋಲೆ ನಹಿ ಮೊರದಾಯ್. ಇದು ಬೆಂಗಾಲಿ ಭಾಷೆಯಲ್ಲಿದೆ. ಐ ಆಮ್ ಓನ್ಲಿ ಥಿಂಕಿಂಗ್ ಆಫ್ ಯೋರ್ ಸರ್ವಿಸ್, ಐ ಹ್ಯಾವ್ ನೋ ಅದರ್ ಥಾಟ್. ಓ ಕೃಷ್ಣ, ದಿಸ್ ಇಸ್ ಯೋರ್ ಹೋಮ್, ಯೋರ್ ಫ್ಯಾಮಿಲಿ. ಇಫ್ ಎನಿಥಿಂಗ್ ಈಸ್ ರಾಂಗ್ ವಿತ್ ಇಟ್, then you will be criticized. Why shall I be criticized? ಭಗವಂತ ಇದು ನಿನ್ನ ಸಂಸಾರ, ಇಲ್ಲಿ ಏನೋ ತೊಂದರೆ ಆಯಿತು, ಏನೋ ಆಯಿತು, ಕಷ್ಟ ಬಂತು, ಏನೋ ಆಯಿತು, ಎಲ್ಲರೂ ನಿನ್ನ ಮೇಲೆ ಕೈ ತೋರಿಸ್ತಾರೆ. ನಾನು ಯಾಕೆ ಚಿಂತೆ ಪಡಲಿ? ನಾನು ನಿನ್ನ ಸೇವೆ ಮಾಡೋದು, ನನ್ನ ಸಂಪೂರ್ಣ ನನ್ನ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸ್ತೀನಿ ಅಷ್ಟೇ. ಒಳ್ಳೆಯದು ಕೆಟ್ಟದು ಅದೆಲ್ಲ ನಿನಗೆ ಬಿಟ್ಟಿದ್ದು, ಅದು ನಿನ್ನ ಜವಾಬ್ದಾರಿ. ಅಲ್ಲಿ ಹೇಳೋದು ಏನು ಅಂದರೆ, ಡೆಡಿಕೇಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಎವ್ರಿಥಿಂಗ್ ಟು ಕೃಷ್ಣ. ಇಟ್ ಈಸ್ ಕೃಷ್ಣಸ್ ಫ್ಯಾಮಿಲಿ. ಓನ್ಲಿ ಥಿಂಕ್ ಆಫ್ ಕೃಷ್ಣ ಆ್ಯಂಡ್ ಕೃಷ್ಣ ವಿಲ್ ಮೇಕ್ ಆಲ್ ಅರೇಂಜ್ಮೆಂಟ್ಸ್. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿ ಕೃಷ್ಣ ಇರಬೇಕು. ಮನ್ಮನ ಭವಮದ್ ಭಕ್ತೋ. If you develop your love for Krishna, then everything will be very good. ಇಬ್ಬರೂ ಕೂಡ ಕೃಷ್ಣನ ಮೇಲೆ ಭಕ್ತಿಯನ್ನು, ಪ್ರೇಮವನ್ನು ಬೆಳೆಸ್ಕೊಂಡಿದ್ದೇ ಆದರೆ ಎಲ್ಲವೂ ಒಳಿತೇ ಆಗುತ್ತೆ. If the husband and wife relationship is based on loving relationship with Krishna, then ಇಟ್ ಈಸ್ ಅ ರಿಯಲ್ ರಿಲೇಷನ್ಶಿಪ್. ಗಂಡ ಮತ್ತು ಹೆಂಡತಿಯ ಒಂದು ಸಂಬಂಧ ಕೃಷ್ಣನ ಮೇಲೆ ಕೇಂದ್ರೀಕೃತವಾದಾಗ ಮಾತ್ರ ಅದು ನಿಜವಾದ ಸಂಬಂಧ ಅಂತ ಅನ್ನಿಸ್ಕೊಳ್ಳುತ್ತೆ. ಡೋಂಟ್ ಡೆವಲಪ್ ಬಾಡಿಲಿ ಮೆಟೀರಿಯಲ್ ರಿಲೇಷನ್ಶಿಪ್ಸ್. ಬರೀ ದೈಹಿಕ ಸಂಬಂಧ ಇಷ್ಟು ಸಾಲದು. ದೇ ಆರ್ ಓನ್ಲಿ ಟೆಂಪೊರರಿ, ಟ್ರಬಲ್ಸಮ್ ಆ್ಯಂಡ್ ಬೇಸ್ಡ್ ಆನ್ ಮಿಸರಿ. ಬರೀ ದೈಹಿಕ ಸಂಬಂಧ ಇತ್ತು ಅಂದರೆ ಅದು ಬರೀ ನೋವು, ಕಷ್ಟ, ಇದರಿಂದನೇ ತುಂಬಿರುತ್ತೆ. ಡೆವಲಪ್ ಯುವರ್ ಎಟರ್ನಲ್ ಲವಿಂಗ್ ರಿಲೇಷನ್ಶಿಪ್ ವಿತ್ ಕೃಷ್ಣ, ವೇರ್ ಇನ್ ದಿ ಹಸ್ಬೆಂಡ್ ಇಸ್ ಕೃಷ್ಣದಾಸ ಆ್ಯಂಡ್ ದ ವೈಫ್ ಈಸ್ ಕೃಷ್ಣದಾಸಿ. ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಕೃಷ್ಣನ ದಾಸರು. ನಾವೇನಾದರೂ ನನ್ನ ದಾಸರು, ನನ್ನ ಹೆಂಡತಿ, ನಾನು ಹೇಳಿದ ಮಾತು ಕೇಳಬೇಕು, ಅಥವಾ ನನ್ನ ಗಂಡ ಹೀಗಿರಬೇಕು ಹಾಗಿರಬೇಕು, ಬೇರೆ ಬೇರೆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದು ಎಲ್ಲಿ ಸಾಧ್ಯ ಆಗಬೇಕು? ಈ ರೀತಿಯಾಗಿ ಜೀವನವನ್ನು ನಡೆಸಿದಾಗ, ಮತ್ತು ಇನ್ನೊಂದು ನಮಗೆ ಈ ಒಂದು ಪ್ರಶ್ನೆ ಕೂಡ ಬರಬಹುದು, ಅರೆ ಇಬ್ಬರು ಭಗವಂತನ ಭಕ್ತಿ ಸೇವೆ ಭಜನೆ ಮಾಡ್ಕೊಂಡು ಕುಳಿತರೆ ಸಂಸಾರ ಹೇಗೆ ನಡಿಬೇಕು? ಇಲ್ಲಿ ಒಂದು ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಬೇಕಾಗುತ್ತೆ, ಮತ್ತು ಅಗಾಧವಾದಂತಹ ಶ್ರದ್ಧೆ ಬೇಕಾಗುತ್ತೆ, ಫೇತ್. ನಾವಿಲ್ಲಿ ಕೇಳುತ್ತರ ನರಸಿಂಹ ಮೆಹ್ತಾ ಇರ್ಬೋದು, ತುಕಾರಾಮ್ ಮಹಾರಾಜ್ ಇರ್ಬೋದು, ಅವ್ರನ್ನ ಅನುಕರಣೆ ಮಾಡೋ ಹಾಗಿಲ್ಲ, ನಾವು ಅವರಷ್ಟು ಶುದ್ಧ ಭಕ್ತರಾಗಿಲ್ಲ. ಆದರೆ ಅವರು ಕೊಟ್ಟಿರುವಂಥ ಉಪದೇಶದ ಅನುಸಾರ ನಾವು ನಮ್ಮ ಜೀವನವನ್ನು ನಡೆಸಬೇಕು, ಅನುಸರಣೆ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾಗಿ ನನ್ನ ಭಜನೆಯಲ್ಲಿ, ನನ್ನ ಸೇವೆಯಲ್ಲಿ ತೊಡಗಿರ್ತಾರೆ, ಅವರ ಯೋಗ, ಅವರ ಕ್ಷೇಮ ನಾನು ವಹಿಸ್ಕೊಳ್ತೇನೆ ಅಂತ. ಯೋಗ ಅಂದರೆ ಅವರಲ್ಲಿ ವಾಟ್ ಈಸ್ ಲ್ಯಾಕಿಂಗ್ ಐ ವಿಲ್ ಪ್ರೊವೈಡ್, ಅವರಲ್ಲಿ ಏನು ಇಲ್ಲ ನಾನು ಕೊಡ್ತೇನೆ. ಕ್ಷೇಮ ಅಂದರೆ ಅವರಲ್ಲಿ ಏನಿದೆ
ಅದಕ್ಕೆ ನಾನು ರಕ್ಷಣೆಯನ್ನು ಕೊಡ್ತೇನೆ. ಐ ವಿಲ್ ಪ್ರೊಟೆಕ್ಟ್ ವಾಟ್ ದೇ ಹ್ಯಾವ್. ಈ ರೀತಿ ಭಗವಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಮಾತನ್ನು ಕೊಟ್ಟಿದ್ದಾನೆ. ಈ ಮಾತುಗಳನ್ನು ಪದೇ ಪದೇ ನಾವು ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು, ಅದರ ಮೇಲೆ ಶ್ರದ್ಧೆ ಇಡಬೇಕು. ಇದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು? ಭಕ್ತರ ಸಂಘದಲ್ಲಿ ನಾವು ಅದನ್ನು ಕಲಿಬೇಕು. ಗುರುಗಳ ಉಪದೇಶದ ಅನುಸಾರ ನಾವು ನಮ್ಮ ಜೀವನದ ಒಂದು ರೂಪರೇಷೆಯನ್ನು ನಾವು ಹಾಕ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಾವು ಕೂಡ ಇಂತಹ ಶುದ್ಧ ಭಕ್ತರ ಹಾದಿಯಲ್ಲಿ ನಡೆದು ಸಂಸಾರ ಜೀವನ, ಕಷ್ಟ ಸುಖ ಏನೇ ಬರಲಿ ಅದರ ಜೊತೆಗೆ ನಮ್ಮ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನು ನಾವು ಒಂದು ಪರ್ಫೆಕ್ಷನ್, ಪರಿಪೂರ್ಣತೆಯ ಹಂತಕ್ಕೆ ತಗೊಂಡೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿ ಸಂಸಾರ ಜೀವನ ಇರಲಿ, ಒಬ್ಬ ಬ್ರಹ್ಮಚಾರಿ ಇರಲಿ, ಸನ್ಯಾಸಿ ಇರಲಿ, ವಾನಪ್ರಸ್ಥ ಇರಲಿ, ಯಾರೇ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಗೃಹೇ ಠಾಕೋ ವನೇ ಠಾಕೋ ಸದಾ ಹರಿ ಬೋಲೆ ಡಾಕೋ. ಮನೆಯಲ್ಲಿರಲಿ, ಕಾಡಿನಲ್ಲಿರಲಿ, ಆಶ್ರಮದಲ್ಲಿರಲಿ, ಮಠದಲ್ಲಿರಲಿ, ಎಲ್ಲ ಸ್ಥಳದಲ್ಲೂ ಕೂಡ ಒಂದೇ ಉಪದೇಶ ನಾವು ಕೊಡೋದು, ಸದಾ ಹರಿ ಬೋಲೆ ಡಾಕೋ, ಕೀರ್ತನೀಯ ಸದಾ ಹರಿಹಿ. ಭಗವಂತನ ನಾಮವನ್ನು ನಾವು ಆಶ್ರಯ ಪಡ್ಕೊಳ್ಬೇಕು, ಭಗವಂತನ ಭಕ್ತರಾಗಬೇಕು, ಸದಾ ಅವನ ಮನಸ್ಸಿನಲ್ಲಿ ಸ್ಮರಿಸಬೇಕು, ಅವನ ಕೊಟ್ಟ ಉಪದೇಶದ ಪ್ರಕಾರ ನಮ್ಮ ಜೀವನವನ್ನು ನಡೆಸಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.